ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಆಗಿರುವುದನ್ನು ಖಂಡಿಸಿ ಇದೀಗ ಆಕ್ರೋಶ ಹೊರಹಾಕಿದ್ದಾರೆ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್. ಈ ಬಗ್ಗೆ ಬ್ರೇಕಿಂಗ್ ಇದೆ. ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ನೀಡಿರುವಂತಹದ್ದು ತುಮಕೂರಿನಲ್ಲಿ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿಕೆ ನೀಡಿದ್ದಾರೆ. 100ಕ್ಕೆ 150% ಕೂಡ ಟಾರ್ಗೆಟ್ ಮಾಡಿರತಕ್ಕಂತಹದ್ದು. 11 ವರ್ಷಗಳಲ್ಲಿ ಬಿಜೆಪಿ ನಾಯಕರ ಮೇಲೆ ಇಡಿ ರೇಡ್ ಆಗಿದ್ಯಾ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ ಶ್ರೀನಿವಾಸ್. ಬಿಜೆಪಿ ಪಕ್ಷದಲ್ಲಿರೋರೆಲ್ಲ ಕೂಡ ಸತ್ಯ ಹರಿಶ್ಚಂದ್ರರ ಅಂತ ಹೇಳಿ ಪ್ರಶ್ನೆ ಮಾಡಿರುವಂತಹದ್ದು. ಬಿಜೆಪಿನವರು 10 ರೂಪಾಯಿ ಎಲ್ಲೂ ಕಾಸು ಮುಟ್ಟಿಲ್ವಾ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಎಸ್ಆರ್ ಶ್ರೀನಿವಾಸ್. ಪರಮೇಶ್ವರ್ ಒಡೆತನದ ಇದೀಗ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಯನ್ನ ಖಂಡಿಸಿ ಆಕ್ರೋಶವನ್ನ ಹೊರಹಾಕಿರುವಂತಹದ್ದು. ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 100ಕ್ಕೆ 150% ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಪರಮೇಶ್ವರ್ ಅವರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ನಡ್ಕೊಂಡಿರ್ತಕ್ಕಂಥದ್ದು, ಈ ರೀತಿಯಾಗಿ ಮಾಡಿರುವಂತಹದ್ದು. 11 ವರ್ಷಗಳಲ್ಲಿ ಬಿಜೆಪಿ ನಾಯಕರ ಮೇಲೆ ಇಡಿ ರೇಡ್ ಆಗಿದ್ಯಾ? ಯಾರ ಮೇಲೂ ಕೂಡ ರೇಡ್ ಆಗಿಲ್ಲ. ಬಿಜೆಪಿ ಪಕ್ಷದಲ್ಲಿರೋರೆಲ್ಲ ಕೂಡ ಸತ್ಯ ಹರಿಶ್ಚಂದ್ರರ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಎಸ್ಆರ್ ಶ್ರೀನಿವಾಸ್. ಬಿಜೆಪಿನವರು 10 ರೂಪಾಯಿ ಎಲ್ಲೂ ಕೂಡ ಕಾಸನ್ನ ಮುಟ್ಟಲ್ವಾ? ಎಲ್ಲಾ ನಾಯಕರು ಜನತಾ ಮನೆಗಳಲ್ಲಿ ವಾಸ ಮಾಡ್ತಿದ್ದಾರಾ ಅಂತ ಒಂದು ಪ್ರಶ್ನೆ ಮಾಡಿರುವಂತಹದ್ದು ಶ್ರೀನಿವಾಸ್. ವಿಜಯ ಪಕ್ಷದಲ್ಲಿ ಯಾರು ಕೂಡ ಶ್ರೀಮಂತರೇ ಇಲ್ವಾ? ಯಾರು ಕೂಡ ದುಡ್ಡಿಲ್ವಾ? ಹಾಗಾದ್ರೆಲ್ಲ ಏನು ಜನತಾ ಮನೆಯಲ್ಲಿ ವಾಸ ಮಾಡ್ತಿದ್ದಾರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹತ್ರ ಎಷ್ಟು ಸಾವಿರ ಕೋಟಿ ಇದೆ ಗೊತ್ತಾ? ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜುಗಳು ಬಿಜೆಪಿ ನಾಯಕರು ಇಟ್ಕೊಂಡಿರ್ತಕ್ಕಂತಹದ್ದು ನಿಮಗೆ ಯಾರಿಗೂ ಕೂಡ ಗೊತ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಮಾಡಿರುವಂತಹದ್ದು. ಬಿಜೆಪಿ ನಾಯಕರು ಎಷ್ಟು ಜನ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿ ಕಿಡಿಕಾರಿದ್ದಾರೆ ಎಸ್ಆರ್ ಶ್ರೀನಿವಾಸ್. ಶುಗರ್ ಫ್ಯಾಕ್ಟರಿ ಇರೋರು ಬಿಜೆಪಿನಲ್ಲಿ ಎಷ್ಟು ಜನ ಇದ್ದಾರೆ? ಅವ್ರು ಯಾರೋ ಒಬ್ರು ಕೂಡ ಮೇಲಾದ್ರೂ ಕೂಡ ಈ ಒಂದು ಇಡಿ ರೇಡ್ ಆಗಿದ್ಯಾ? ಬೇಕು ಅಂತಲೇ ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾರೆ ಎನ್ನುವಂತಹದ್ದು ಸ್ಪಷ್ಟ. ಪರಮೇಶ್ವರ್ ದಲಿತ ಮುಖಂಡರು, ರಾಜ್ಯದಲ್ಲಿ ಪ್ರಭಾವಿ ನಾಯಕರು, 2 ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು, ರಾಜ್ಯದ ಪ್ರಭಾವಿ ಸಚಿವರು ಕೂಡ ಹೌದು. ಹೇಗಾದ್ರೂ ಮಾಡಿ ಅವರನ್ನ ರಾಜಕೀಯ ಅಂತ್ಯ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಟಾರ್ಗೆಟ್ ಮಾಡಿ ಮಾಡ್ತಾ ಇರುವಂತಹದ್ದು. ಯಾರಿಗೆ ಪಕ್ಷ ಕಟ್ಟೋ ಶಕ್ತಿ ಇದೆ, ಮುಂಚೂಣಿ ನಾಯಕರಾಗಿದ್ದಾರೆ, ಬೆದರಿಸುವ ಕೆಲಸವನ್ನ ಬಿಜೆಪಿಯವರು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಅದರ ಒಂದು ಭಾಗ ಪರಮೇಶ್ವರ್ ಮೇಲಿನ ಈ ಒಂದು ಇಡಿ ದಾಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದುವರೆಗೂ ಕೂಡ ಮನವರಿಕೆ ಆಗಿದೆ. ಹೀಗಾಗಿ ಚಾಟಿ ಬೀಸ್ತಕ್ಕಂಥ ಕೆಲಸವನ್ನ ಕೂಡ ಮಾಡಿರತಕ್ಕಂತಹದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಏನ್ ಶಿಕ್ಷಣ ಸಂಸ್ಥೆಗಳ ಮೇಲೆ ಆಗಿರತಕ್ಕಂಥ ಇಡಿ ದಾಳಿಯನ್ನ ಖಂಡಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು ಶಾಸಕ ಎಸ್ಆರ್ ಶ್ರೀನಿವಾಸ್. 100-150% ಟಾರ್ಗೆಟ್. ಇದುವರೆಗೂ ಕಳೆದ 11 ವರ್ಷದಲ್ಲಿ ಯಾರ್ಯಾರ ಮೇಲೆ ಇಡಿ ರೈಡ್ ಆಗಿದೆ, ಅದು ಯಾರು ಬಿ ಜೆ ಪಿ ಮೇಲೆ ಮಾಡಿದಾರ? ಬಿ ಜೆ ಪಿಲಿ ಇರ್ತಕ್ಕಂಥವ್ರೆಲ್ಲ ಸತ್ಯ ಹರಿಶ್ಚಂದ್ರರ? 10 ರೂಪಾಯಿ ಕಾಸು ಎಲ್ಲೂ ಮುಟ್ಟೇ ಇಲ್ವಾ? ಎಲ್ಲರೂ ಈಗ ಜನತಾ ಮನೆಗಳಿಗೆ ವಾಸ ಮಾಡ್ತಾವ್ರ? ಯಾರು ಶ್ರೀಮಂತರು ಇಲ್ವೇ ಇಲ್ವಾ? ಯಡಿಯೂರಪ್ಪನವ್ರದ್ದು ಎಷ್ಟು 1000 ಕೋಟಿ ಐತೆ? ಎಷ್ಟು ಕಾಲೇಜುಗಳವೆ? ಅವರು ಮೆಡಿಕಲ್ ಕಾಲೇಜ್ ಇಲ್ವಾ? ಇಂಜಿನಿಯರಿಂಗ್ ಕಾಲೇಜ್ ಇಲ್ವಾ? ಇಂಜಿನಿಯರಿಂಗ್ ಕಾಲೇಜ್ ಇರೋರು, ಮೆಡಿಕಲ್ ಕಾಲೇಜ್ ಇರೋರು ಎಷ್ಟು ಜನ ಬಿ ಜೆ ಪಿಲವ್ರೆ? ಶುಗರ್ ಫ್ಯಾಕ್ಟ್ರಿ ಇರೋರು ಎಷ್ಟು ಜನ ಬಿ ಜೆ ಪಿಲವ್ರೆ? ಅವರ ಯಾವನಾರ ಒಬ್ಬರದ ಇಡಿ ಮಾಡಿದಾರ? ಪರ್ಟಿಕ್ಯುಲರ್ ಆಗಿ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರನ್ನ ನಾಯಕರುಗಳನ್ನ, ವಿರೋಧ ಪಕ್ಷ ನಾಯಕರುಗಳನ್ನೇ ಮಾಡ್ತಾರೆ ಅಂತಂದ್ರೆ ಅದು ಬೇಕು ಅಂತ ಪರ್ಪಸ್ಫುಲಿ ಮಾಡಿರ್ತಕ್ಕಂಥದ್ದು. ಹೌದು, ಅವರು ದಲಿತ ಮುಖಂಡರು, ಪ್ರಭಾವಿ ನಾಯಕರು ರಾಜ್ಯದಲ್ಲಿ ಅಂತಕ್ಕಂಥದ್ದು ಅವೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. 2 ಬಾರಿ ಅವರು KPCC ಅಧ್ಯಕ್ಷ ಆಗಿದ್ದಂಥವ್ರು, ರಾಜ್ಯದ ಒಬ್ಬ ಪ್ರಭಾವಿ ಸಚಿವರು. ಅವ್ರ ಮೇಲೆ ತಗೊಂಡಲ್ಲಿ ಇನ್ನೇ ನಮ್ಮಂಥ ಅಮಾಯಕರ ಮೇಲೆ ಮಾಡ್ತಾರ? ಅವ್ರ ಮೇಲೆ ಮಾಡ್ಬೇಕಲ್ವಾ? ಅದಕ್ಕೆ ಯಾರು ಪಕ್ಷ ಕಟ್ಟಕ್ಕೆ ಶಕ್ತಿ ಇರ್ತಕ್ಕಂಥವ್ರು ಇದ್ದಾರೆ, ಯಾರು ಮುಂಚೂಣಿ ನಾಯಕರು ಇದ್ದಾರೆ, ಅವ್ರನ್ನೆಲ್ಲರೂ ಕೂಡ ಬೆದರಿಸ್ತಕ್ಕಂಥ ಕೆಲಸವನ್ನು ಇಡಿ ಅವರು, BJP ಅವರು ವ್ಯವಸ್ಥಿತವಾಗಿ ಮಾಡ್ತಾವ್ರೆ. ಅದರ ಒಂದು ಭಾಗ ಪರಮೇಶ್ವರ್ ಅವ್ರ ಮೇಲೆ ಮಾಡಿರ್ತಕ್ಕಂಥದ್ದು. ಹೌದು ಹೌದು, ಈ ಸುಪ್ರೀಂ ಕೋರ್ಟ್ಗೂ ಇದ್ರ ಮನವರಿಕೆ ಆಗಿರೋದ್ರಿಂದಲೇ ಸುಪ್ರೀಂ ಕೋರ್ಟು ಕೂಡ ಅವ್ರಿಗೆ ಚಿಮಾರಿ ಹಾಕಿರ್ತಕ್ಕಂಥದ್ದು. ನೀವು ತಮಿಳುನಾಡು ಕೇಸಲ್ಲಿ ಸುಪ್ರೀಂ ಕೋರ್ಟು ಕೂಡ ಅನ್ನೆಸರಿ ನೀವು ಥ್ರೆಟ್ ಮಾಡ್ತೀರಾ ಅಂತಕ್ಕಂಥದ್ದನ್ನ ಅವ್ರಿಗೆ ಚಿಮಾರಿ ಹಾಕಿರ್ತಕ್ಕಂಥದ್ದು. ಉದ್ದೇಶ ಏನು? ಇನ್ನು ಮುಂದೆ ಎಲ್ಲದಕ್ಕೂ ಕೂಡ ನಾವೇ ಶಾಸನ ರಚನೆ ಮಾಡ್ತಕ್ಕಂಥವ್ರು, ನಾವೇ ನಮ್ಮ ಅಧಿಕಾರವನ್ನು ಸುಪ್ರೀಂ ಕೋರ್ಟಿಗೆ ಕೊಡ್ತಕ್ಕಂಥ ದಿನಗಳು ದೂರ ಇಲ್ಲ. ನಾವು ಕೆಲವು ಟೈಮ್ ಸುಪ್ರೀಂ ಕೋರ್ಟ್ ಎಲ್ಲದ್ರಾಗೂ ಇನ್ವಾಲ್ವ್ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾವು ರಾಜಕಾರಣಿಗಳು ಪ್ರಸ್ತಾಪ ಮಾಡ್ತೀವಿ. ಯಾಕೆ ಮಾಡ್ತೀವಿ? ನಾವಿಂತ ಹಲ್ಕ ಕೆಲಸ ಮಾಡೋದ್ರಿಂದ ತಾನೇ. ಸಿಕ್ತವ್ರ ಮೇಲೆಲ್ಲ ಇಡಿ ರೈಡ್ ಮಾಡೋದು, CBI ರೈಡ್ ಮಾಡೋದು, ಇನ್ಕಮ್ ಟ್ಯಾಕ್ಸ್ನವ್ರು ರೈಡ್ ಮಾಡೋದು, ಇವ್ರು ಯಾರು ಮಾಡೋದೇ ಇಲ್ವಾ? ಪರಮೇಶ್ವರ್ ಒಬ್ಬರೇ ಮಾಡಿದಾರ? ಇನ್ಯಾರು ಮಾಡಿಲ್ವಾ? ಸರ್, ಪರಮೇಶ್ವರ್ ಮೇಲೆ ರೈಡ್ಗೆ ಇವರು 40 ಲಕ್ಷ ರೂಪಾಯಿ ಅಮೌಂಟ್ನ ರನ್ಯಾರಾವ್ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಸರ್, ಅದು ಅವ್ರು ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಇದ್ದಂಥವ್ರು, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್. ಆಗ ಇಡಿ ರೈಡ್ ಮಾಡಿದ್ದೀವಿ ಅನ್ನೋ ಒಂದು ಸ್ಪಷ್ಟನೆ ಕೊಟ್ಟಿರೋದು. ಅಲ್ಲ, ಪರಮೇಶ್ವರ್ ಅವರಿಗೆ ಅವರು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾಳೆ ಅನ್ನೋದು ಅವ್ರಿಗೆ ಹೆಂಗೆ ಗೊತ್ತಿರ್ತದೆ?
ಹೆಂಗೆ ಗೊತ್ತಿರ್ತದೆ? ಈಗ ಪರಮೇಶ್ವರ್ ಅವ್ರದ್ದು ಒಂದು ಸಂಸ್ಥೆ ಇದೆ, ಅವ್ರದ್ದೊಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ ಹಿಂಗೆ ಯಾರು ಕೇಳ್ತಾರೋ ಅವ್ರಿಗೆಲ್ಲ ಕೊಡ್ತಾರೆ. ಈಗ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಳುಗಳಿಗೆಲ್ಲ ಕೊಟ್ಟಿರ್ತಾರೆ. ಆ ಟ್ರಸ್ಟ್ ನಮ್ಮದೇ ಒಂದು ಟ್ರಸ್ಟ್ ಐತೆ. ನಾವು ಯಾರಾದರೂ ಸಹಾಯ ಕೇಳ್ಕೊಂಬಂದಾಗ ಆ ಟ್ರಸ್ಟ್ ವತಿಯಿಂದ ಕೊಟ್ಟಿರ್ತೀವಿ. ಆ ಕೊಟ್ಟ ಕ್ಷಣಕ್ಕೆ ಅವ್ರೇನೋ ಮಾಡ್ಕೊಂಡಾಗ ಸಿಗಾಕೊಂಡಾಗ ನೀವು ಟ್ರಸ್ಟಿಂದ ದುಡ್ಡು ಕೊಟ್ಬಿಟ್ಟಿದ್ದೀರಾ, ನೀವು ಒಣಗಾರರು ಅಂತ ಹೇಳ್ಬಿಟ್ರೆ ಹೆಂಗಾಗುತ್ತೆ ಅದು? ಅಲ್ಲ ಸರ್, ಏನು ಸಂಬಂಧ? ಮತ್ತೆ ಯಾಕೆ ಅವ್ರು ಟ್ರಾವೆಲಿಂಗ್ ಅಮೌಂಟ್ 40 ಲಕ್ಷ ಅಮೌಂಟ್ನ ಟ್ರಾವೆಲಿಂಗಿಗೆ ಬಳಸಿರುವಂಥದ್ದು? ಸರಿ, ಏನೋ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲದ ನಾವು ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಆದರೆ ಯಾವುದೇ ಟ್ರಸ್ಟ್, ಈಗ ನಮ್ಮದು ಒಂದು ಟ್ರಸ್ಟ್ ಇದೆ, ನಾವು ಆ ಟ್ರಸ್ಟಲ್ಲಿ ಸಣ್ಣ ಪುಟ್ಟ ಅದು ಯಾರಾದರೂ ಬಡವರು ಬಗ್ರು ಕೇಳಿದರೆ, ಮತ್ತೊಬ್ಬರು ಕೇಳಿದರೆ ಸಹಾಯ ಮಾಡ್ತಿರ್ತೀವಿ. ಮಾಡ್ದು ಅಂತ ಹೇಳ್ಬಿಟ್ಟು ಅವ್ರೇನೋ ಮಾಡ್ಕೊಂಡ್ರೆ ನಮ್ಮ ಬಂದು ಇಟ್ಕೊಂಡ್ರೆ ನಾವು ಹೆಂಗೆ ಉತ್ತರ ಹೇಳೋಕ್ಕಾಗುತ್ತೆ? ನಾವು ಕೊಟ್ಟಿರೋದಕ್ಕೆಲ್ಲ ಅದಕ್ಕೂ ಅವ್ರೇನು ಖರ್ಚು ಮಾಡಿರು, ಅವ್ರೇನೇನು ಮಾಡ್ಕೊಂಡ್ರು ಅನ್ನೋದಕ್ಕೆಲ್ಲ ನಾವು ಒಣಗಾರ ಆಗೋಕ್ಕಾಗುತ್ತಾ? ಅದೇ ರೀತಿ ಪರಮೇಶ್ವರ್ ಅವರು ಕೊಟ್ಟಿರ್ತಾರೆ, ತಪ್ಪೇನಿದೆ? ಕೊಟ್ಟಿರೋದ್ರಾಗೆ ಏನು ತಪ್ಪಿಲ್ಲ, ಕೊಟ್ಟಿರ್ತಾರೆ. ಅದ್ರೇನು ಅದನ್ನೇ ದೊಡ್ಡದು ಮಾಡ್ಕೊಂಡು ನೀವು ಅಲ್ಲಿಗೆ ದುಡ್ಡು ಕೊಟ್ಟಿದ್ದೀರಾ, ಇಲ್ಲಿಗೆ ದುಡ್ಡು ಕೊಟ್ಟಿದ್ದೀರಾ ಅಂತಂದರೆ ಮತ್ತೆ ಟ್ರಸ್ಟ್ಗಳು ಇರೋದು ಯಾಕೆ ಮಾಡ್ಕೊಳ್ಳೋದು? ಯಾರಿಗೂ ಸಹಾಯ ಮಾಡಬೇಕು ಅಂತಲೇ ತಾನೇ ಮಾಡ್ಕೊಂಡಿರ್ತಕ್ಕಂಥದ್ದು. ಇದೆಲ್ಲ ಬೇಕು ಅಂತ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಬೇರೆ ಬೇರೆ ಸಬೂಬುಗಳನ್ನ ಹೇಳ್ತಕ್ಕಂಥದ್ದು BJP ಅವರಿಗೆ ಇದೇನು ಹೊಸದಲ್ಲ, ಅದನ್ನು ಹೇಳ್ತಾ ಇರ್ತಾರೆ ಅಷ್ಟೇ. ಇವರು ಬೇಕು ಅಂತಲೇ ಪರಮೇಶ್ವರ್ ಮೇಲೆ, ಅವರ ಸಂಸ್ಥೆಗಳ ಮೇಲೆ ರೈಡ್ ಮಾಡಿರ್ತಕ್ಕಂಥದ್ದು. ಬೇಕು ಅಂತಲೇ ಪರಮೇಶ್ವರ್ ಅವರಿಗೆ ಸಂಬಂಧಿಸಿದಂತಹ ಶಿಕ್ಷಣ ಸಂಸ್ಥೆಗಳ ಮೇಲೆ ಈ ಒಂದು ಇಡಿ ರೈಡ್ ಆಗಿರುವಂತಹದ್ದು. ರನ್ಯಾರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿರ್ತಕ್ಕಂಥದ್ದು ಶಾಸಕ ಶ್ರೀನಿವಾಸ್. ಯಾರೋ ಬಂದು ಹಣವನ್ನ ಕೇಳ್ತಾರೆ, ಒಂದು ಶಿಕ್ಷಣಕ್ಕಾಗಿರ್ಬೋದು, ಬೇರೆ ಬೇರೆ ಖರ್ಚುಗಳಿಗಾಗಿರ್ಬೋದು, ವೆಚ್ಚಗಳಿಗಾಗಿರ್ಬೋದು, ಆ ಒಂದು ಟ್ರಸ್ಟ್ನಿಂದಾಗಿ ಹಣವನ್ನ ಕೊಟ್ಟಿರ್ತಾರೆ. ಹಾಗೆಂದ ಮಾತ್ರಕ್ಕೆ ಇವರು ಸ್ಮಗ್ಲಿಂಗ್ ಮಾಡ್ತಾರೆ ಅಥವಾ ಮತ್ತೊಂದು ಮಾಡ್ತಾರೆ ಅಂತ ಏನ್ ಗೊತ್ತಿರುತ್ತೆ? ಅದಾದ ನಂತರ ಅವ್ರು ಮಾಡ್ಕೊಳ್ತಕ್ಕಂಥ ತಪ್ಪುಗಳಿಗೆ ಏನು ಹಣ ಕೊಟ್ಟವರೇ ಕೂಡ ಜವಾಬ್ದಾರರಾಗ್ತಾರ? ಒಳ್ಳೆ ಉದ್ದೇಶದಿಂದ ಕೂಡ ಕೊಟ್ಟಿರ್ತಕ್ಕಂತಹದ್ದು. ಇದನ್ನ ಬಿಜೆಪಿ ನಾಯಕರು ಟಾರ್ಗೆಟ್ ಮಾಡಿ ಈ ಒಂದು ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲೆ ಇಡಿದಾಳಿ ಮಾಡಿರ್ತಕ್ಕಂಥದ್ದು ವ್ಯಾಪಕವಾಗಿ ಖಂಡನೆ ಮಾಡ್ತೀವಿ, ವಿರೋಧಿಸ್ತೀನಿ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದೀಗ ಶಾಸಕ SR ಶ್ರೀನಿವಾಸ್.